ಎಕ್ಸ್ಪರ್ಟ್ ಚಾನಲ್ ಬಾಲ್ ಲಿಂಕ್ ಚಾನಲ್ ಎರಡು ಬಂದಿದೆ. ಅದನ್ನ ರಾಮನಗರ, ಚನ್ನಪಟ್ಟಣ ಮತ್ತು ಹುಲಿಗಳಿಗೆ ನೀಡ್ತಾ ನೋಡುವಂತ ಚಾನಲ್ ಮಾಡ್ತಾ ಇದ್ದಾರೆ. ಈಗಾಗಲೇ ಸುಮಾರು ಹೋರಾಟಗಳು ಅದಕ್ಕೆ ನಾವು ಮಾಡಿದ್ದೀವಿ. ನಾವೇ ಖುದ್ದಾಗಿ ಹೋಗಿ ನಮ್ಮ ಹೋರಾಟ ಸಮಿತಿಯಿಂದ ನಿಲ್ಲಿಸಿ ಬಂದಿದ್ದೇವೆ. ಆದರೂ ಸಹ ಯಾರು ಎಡಬಲ್ಲಿನವರು ನನ್ನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕೆಲಸ ಶುರು ಮಾಡ್ತೀವಿ, ಪ್ರೊಟೆಕ್ಷನ್ ಕೊಡಿ ಅಂತ ಕೇಳಿದ್ದಾರೆ. ಈ ಸರ್ಕಾರಕ್ಕೆ ಅದನ್ನು ಒಂದು ಸರ್ಕಾರ ಕಾರ್ಯಕ್ರಮ ಮಾಡಬೇಕಾದ್ರೆ ಎಲ್ಲರ ಹಿತದೃಷ್ಟಿಯಿಂದ ನೋಡಿ ಆ ಕಾರ್ಯಕ್ರಮವನ್ನು ಜಾರಿ ಮಾಡಬೇಕು. ಇಡೀ ಜಿಲ್ಲೆ ವಿರೋಧ ಮಾಡುವಾಗ ಈ ಒಂದು ಕಾರ್ಯಕ್ರಮ ಯಾರೋ ಒಬ್ಬ ಎಡಬಲಿ ಮಾಡ್ತಾರೆ ಅಂದ್ರೆ ಈ ಸರ್ಕಾರಕ್ಕೆ ಒಂದು ಸರ್ಕಾರದ ಆಡಳಿತದ ನಾಚಿಕೆತನ ಅಂತ ಈ ಸಂದರ್ಭ ಹೇಳಕ್ ಬಯಸ್ತೀನಿ. ನಾವೆಲ್ಲ ಹೋಗಿದ್ವಿ. ನಾವು ಒಂದು ಟೆಕ್ನಿಕಲ್ ಕಮಿಟಿ ಮಾಡಿ ಆ ರಿಪೋರ್ಟ್ ಅನ್ನು ತರಿಸಿ ಅದ್ರ ಮುಂದೆ ನಾವು ಅಭ್ಯರ್ಥಿ ಆಗ್ತೀವಿ, ನಮ್ಮ ಸಲಹೆ ಸೂಚನೆ ಕೊಡ್ತೀವಿ ಅಂತ ನಾವು ಹೇಳಿದ್ವಿ. ಒಪ್ಕೊಂಡಿದ್ರು. ಆದರೆ ಏಕಾಏಕಿ ಕೆಲಸ ಶುರು ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಇದು ಖಂಡನೀಯ. ನಾವು ತೀವ್ರವಾಗಿ ವಿರೋಧಿಸ್ತೇವೆ. ನಾನು ಮೀಟಿಂಗ್ ನಲ್ಲಿ ಹೇಳಿದ್ದೆ, ಕಮಿಟಿ ರಿಪೋರ್ಟ್ ಬರೋವರೆಗೂ ಸಹ ಯಾವುದೇ ಕೆಲಸನ ಶುರು ಮಾಡಬೇಡಿ. ನಾವು ಅವರಿಗೆ 3 TMC ನೀರು ಕೊಡ್ಲಿಕ್ಕೆ ನಮ್ಗೆ ವಿರೋಧ ಇಲ್ಲ. ಈಗಾಗಲೇ ಮಾಡರ್ನೈಸ್ ಆಗಿದೆ. ಸುಮಾರು 700 ಕೋಟಿ ಖರ್ಚು ಮಾಡಿ ಅದರಲ್ಲೇ ತಗೊಂಡೋಗಿ ಅಂತ ನಾವು ಹೇಳ್ತಾ ಇದ್ವಿ. ಆದರೆ ಸರ್ಕಾರ ಆಟಕ್ಕೆ ಬಿದ್ದು ಕೇವಲ ಕೆಲವು MLAಗಳಿಗೆ ಪ್ಲೀಸ್ ಮಾಡೋಕ್ಕೋಸ್ಕರ ಈ ಒಂದು ಕೆಟ್ಟ ನಿರ್ಧಾರ ತಗೊಂಡಿದ್ದಾರೆ. ಇದು ಖಂಡನೀಯ. ಇದನ್ನು ನಾವು ತೀವ್ರವಾಗಿ ವಿರೋಧಿಸ್ತೇವೆ. ಸರ್ಕಾರ ಪೊಲೀಸನ್ನು ಬಳಸಿ ಕೆಲಸ ಮಾಡಿಸ್ತೀವಿ ಅಂತಕ್ಕಂಥದ್ದು ಇದು ಸಂವಿಧಾನ ವಿರೋಧಿ.